ಶಿವಾಯ ಗುರವೇ ನಮಃ. ಶ್ರೀಮಾತ್ರೇ ನಮಃ. ದೇವಿ ಮಹಾತ್ಮೆಯ 4ನೇ ಪೀಠಿಕಾ ಅಧ್ಯಾಯದ 4ನೇ ಪದ್ಯ. ಶುದ್ಧ ಬುದ್ಧ ವಸ್ತುವೆನಿಸುವ ಸಿದ್ಧ ಪರ್ವತದಲ್ಲಿ ನಿಂತಿರು ತಿದ್ದಬಗಳ ಮುಖಿಯ ಸಾಕ್ಷಾತ್ಕಾರ ತಾನಾಗಿ. ಬುದ್ಧಿವಂತರು ಓದಿ ಮನಭೀಷ್ಟಿದ್ದುದನ್ನು ಪಡೆಯಲ್ಕೆ ಹರುಷದಲದಿ ಹೇಳಿದ ದೇವಿ ಚರಿತವನರಿಯ ಜಗವೆಲ್ಲ. ಸಾಮಾನ್ಯ ಅರ್ಥ ಏನು ಅಂದರೆ, ಈ ಶುದ್ಧ ಬುದ್ಧ ವಸ್ತುವಾಗಿರ್ತಕ್ಕಂಥ ಪರಮಾತ್ಮ ಸ್ವರೂಪವಾಗಿರ್ತಕ್ಕಂಥ ಪರಬ್ರಹ್ಮ ವಸ್ತುವೆನಿಸಿರ್ತಕ್ಕಂಥ ಆ ಜಗನ್ಮಾತೆ ಬಗಳಾಮುಖಿಯು ಸಿದ್ಧ ಪರ್ವತದಲ್ಲಿ ತಾನು ಸಾಕ್ಷಾತ್ಕಾರರಾಗಿರ್ತಕ್ಕಂಥವಳಾಗಿದ್ದಾರೆ. ಸಾಕ್ಷಾತ್ಕಾರ ಮಾಡಿಕೊಂಡು ಬುದ್ಧಿವಂತರು ಈ ಒಂದು ದೇವಿ ಚರಿತೆಯನ್ನು ಓದಿ ತಮ್ಮ ಅಭೀಷ್ಟಗಳನ್ನು ಪಡೆಯಲಿ ಅಂಥೇಳಿ ಅವಧೂತರು ಹೇಳ್ತಕ್ಕಂಥವರಾಗಿದ್ದಾರೆ. ವಿಶೇಷ ಅರ್ಥ ಏನು ಅಂದರೆ, ಶುದ್ಧ ಬುದ್ಧ ವಸ್ತುವೆನಿಸುವ ಅಂದರೆ ಪರಬ್ರಹ್ಮ ಸ್ವರೂಪವಾಗಿರ್ತಕ್ಕಂತಹ ಆ ದಿವ್ಯ ಜ್ಞಾನ ಏನಿದೆ ಅದು ಸಿದ್ಧ ಪರ್ವತದಲ್ಲಿದೆ. ಸಿದ್ಧ ಪರ್ವತ ಅಂದರೆ ಇದು ದೇಹದ ವಿಚಾರನೂ ಅಂತ ಅಂತಾರೆ, ದೇವಿ ಪುರಾಣನೂ ಅಂತಾರೆ. ದೇಹದಲ್ಲಿ ಎಲ್ಲಿದೆ ಅಂದರೆ ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪೂರಕ, ಅನಾಹತ, ವಿಶುದ್ಧ, ಆಜ್ಞ, ನಂತರ ಇರತಕ್ಕಂಥದ್ದು ಸಹಸ್ರಾರ. ಅದು ಭೂಮಿಕೆ ಅಂತ ಚಕ್ರ ಅಂತ ಕರೆಯೋಂಗಿಲ್ಲ ಅದನ್ನು. ಭೂಮಿಕೆ, ಈ 6 ಚಕ್ರಗಳು ಷಟ್ಚಕ್ರಗಳು ಅಂತಾರೆ. ಸಪ್ತಮದು ಭೂಮಿಕೆ, ಅದೇ ಸಿದ್ಧ ಪರ್ವತ. ಅಲ್ಲಿ ಎಲ್ಲ ವಿಧವಾಗಿರ್ತಕ್ಕಂತಹ ಜಗನ್ಮಾತೆ ಪ್ರಕಾಶಮಾನವಾಗಿರ್ತಕ್ಕಂಥವಳಾಗ್ತಾಳೆ. ಅದನ್ನು ಸಾಕ್ಷಾತ್ಕರಿಸಿಕೊಂಡು ಹೇಳ್ತಕ್ಕಂಥವರಾಗಿದ್ದಾರೆ ಅವಧೂತರು. ಆ ಸಿದ್ಧಿಯನ್ನು ಪಡೀಲಿಕ್ಕೆ ಇದು ಸುಲಭವಾದ ಮಾರ್ಗ. ಬುದ್ಧಿವಂತರು ಓದಿ ಮನಭೀಷ್ಟದನ್ನು, ಬುದ್ಧಿವಂತರು ಓದಿ ತಮ್ಮ ಮನಭೀಷ್ಟವನ್ನು ಸುಲಭವಾಗಿ ಪಡ್ಕೊಳ್ಳಿ ಅಂತ ಸಂತೋಷದ ಲದ್ದಿ ಅಂದರೆ ಸಂತೋಷದಿಂದ ತುಂಬಿ ಅದರೊಳಗೆ ಮುಳುಗಿ ಹೇಳ್ತಾ ಇದ್ದಾರೆ ಅಂತ ಅರ್ಥ. ಆ ಭಾವದಿಂದ ಹೇಳ್ತಾರೆ ಅಂದರೆ ಅದು ಖಂಡಿತ ಆಗ್ತದೆ ಅಂತ ಅರ್ಥ. ಇದು ಯಾರು ಈ ದೇವಿ ಮಹಾತ್ಮೆಯನ್ನು ಓದ್ತಾರೋ ನಿಧಾನವಾಗಿ ಕ್ರಮಕ್ರಮವಾಗಿ ಅವ ಅರಿವಿಲ್ಲದೇ ನಿಧಾನವಾಗಿ ಸಹಸ್ರಾರಕ್ಕೆ ಏರ್ತಕ್ಕಂಥ ಸ್ಥಿತಿ ಉಂಟಾಗ್ತದೆ ಅಂಥೇಳಿ ಇದರ ಮೂಲ ರಹಸ್ಯ. ಇದು ಯಾವಾಗ ಸಹಸ್ರಾರಕ್ಕೆ ನಮ್ಮ ಕುಂಡಲಿನಿ ಜಾಗೃತಿ ಆಯಿತೋ, ಅದು ಸಹಸ್ರಾರದಲ್ಲಿ ಪ್ರತಿಷ್ಠಾಪನೆ ಆಯಿತೋ, ಅವಾಗೆಲ್ಲ ಅಭೀಷ್ಟಗಳು ಕೂಡ ಸುಲಭವಾಗಿ ನೆರವೇರ್ತವೆ. ಅದು ಇದರ ರಹಸ್ಯ. ಹೀಗಾಗಿ ಆ ದೇವಿಯ ಚರಿತ್ರೆ ಭಕ್ತಿಯಿಂದ ಶ್ರವಣ ಮಾಡೋದಷ್ಟೇ, ಪಠನ ಮಾಡೋದಷ್ಟೇ, ನಿಧಾನವಾಗಿ ಅದು ಫಲಿತವನ್ನು ಕೊಡ್ತದೆ. ಖಂಡಿತವಾಗಿ ನಮ್ಮನ್ನು ಆ ಮೂಲ ಸ್ಥಾನಕ್ಕೆ, ಮುಕ್ತಿ ಸ್ಥಾನಕ್ಕೆ, ಮುಕ್ತಿ ಅನ್ಬೋದು, ಮೋಕ್ಷ ಅನ್ಬೋದು, ಆನಂದ ಸ್ಥಿತಿ ಅನ್ಬೋದು, ಇನ್ನು ಬೇರೆ ಏನೂ ಇಲ್ಲದೆ ಇರ್ತಕ್ಕಂಥ ಸರ್ವಂತರ್ಯಾಮಿ ಸ್ಥಿತಿ ಅನ್ಬೋದು, ಎಲ್ಲ ರೂಪದಲ್ಲಿ ಇರ್ತಕ್ಕಂಥ ಸ್ಥಿತಿಯನ್ನು ಕೊಡಲಿಕ್ಕೆ ಆ ಜಗನ್ಮಾತೆ ಈ ದೇವಿ ಮಹಾತ್ಮೆಯನ್ನು ನನ್ನಿಂದ ಹೇಳಿಸಿದ್ದಾರೆ ಅಂಥೇಳಿ ಆ ಚಿದಾನಂದ ಅವಧೂತರು ನಮಗೆ ಇಲ್ಲಿ ಹೇಳ್ತಕ್ಕಂಥವರು. ಶಿವಾಯ ಗುರುವೇ ನಮಃ. ಶ್ರೀಮಾತ್ರೆ ನಮಃ.